ಬೇಬಿ ಡೇ ಕೇರ್ನಲ್ಲಿ ಕ್ರೌರ್ಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಜಯಲಕ್ಷ್ಮಿ ಸೇರಿ ಇಬ್ಬರನ್ನ ಬಂಧಿಸಿದ ಎಚ್ಎಎಲ್ ಪೊಲೀಸರು. ಬೇಬಿ ಡೇ ಕೇರ್ನಲ್ಲಿ ಕ್ರೌರ್ಯ, ಇಬ್ಬರು ಆರೋಪಿಗಳ ಬಂಧನ. ವಿಜಯಲಕ್ಷ್ಮಿ ಸೇರಿ ಇಬ್ಬರನ್ನ ಬಂಧಿಸಿದ ಎಚ್ಎಎಲ್ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿ ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿದ್ದಾರೆ. ಇದೇ ವೇಳೆ ಮೂವರಿಗೂ ಕೂಡ ನೋಟಿಸ್ ಕೊಟ್ಟ ಎಚ್ಎಎಲ್ ಪೊಲೀಸರು. ಇತ್ತ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದು ರಕ್ಷಣಾ ಆಯೋಗ ಪತ್ರವನ್ನ ಬರೆದಿದ್ದಾರೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಧ್ಯಕ್ಷ ಶಶಿಧರ್ ಕೂಡ ಪತ್ರವನ್ನ ಬರೆದಿದ್ದಾರೆ. ಡೇ ಕೇರ್ ಸೆಂಟರ್ ಮೇಲ್ವಿಚಾರಣೆಗೆ ವಿಶೇಷ ತಂಡ ರಚಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡೇ ಕೇರ್ ಸೆಂಟರ್ಗಳು ಸರಿಯಾಗಿ ಮಾರ್ಗಸೂಚಿಯನ್ನ ಪಾಲಿಸುತ್ತಿಲ್ಲ, ಅಲ್ಲದೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸಿಬ್ಬಂದಿಯೂ ಇಲ್ಲ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಿರ್ತಾವೆ. ರಾಜ್ಯ ಸರ್ಕಾರಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಬೇಬಿ ಡೇ ಕೇರ್ನಲ್ಲಿ ಕ್ರೌರ್ಯ, ಇಬ್ಬರು ಆರೋಪಿಗಳ ಬಂಧನ. ವಿಜಯಲಕ್ಷ್ಮಿ ಸೇರಿ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಎಚ್ಎಎಲ್ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿದ್ದಾರೆ. ಇದೇ ವೇಳೆ ಮೂವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎಚ್ಎಎಲ್ ಪೊಲೀಸರು. ಇತ್ತ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದ ರಕ್ಷಣಾ ಆಯೋಗ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಧ್ಯಕ್ಷ ಶಶಿಧರ್ ಪತ್ರವನ್ನ ಬರೆದಿದ್ದಾರೆ ಸಿಎಂಗೆ. ಡೇ ಕೇರ್ ಸೆಂಟರ್ ಮೇಲ್ವಿಚಾರಣೆಗೆ ವಿಶೇಷ ತಂಡ ರಚಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡೇ ಕೇರ್ ಸೆಂಟರ್ಗಳು ಸರಿಯಾಗಿ ಮಾರ್ಗಸೂಚಿಯನ್ನ ಪಾಲಿಸುತ್ತಿಲ್ಲ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸಿಬ್ಬಂದಿಯೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಪತ್ರದ ಮೂಲಕ. ಹೀಗಾಗಿ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾವೆ. ರಾಜ್ಯ ಸರ್ಕಾರಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಪತ್ರದ ಮೂಲಕ. ಬೇಬಿ ಡೇ ಕೇರ್ನಲ್ಲಿ ಕ್ರೌರ್ಯ, ಇಬ್ಬರು ಆರೋಪಿಗಳು ಬಂಧನ. ಇದೀಗ ವಿಜಯಲಕ್ಷ್ಮಿ ಸೇರಿ ಇಬ್ಬರನ್ನ ಬಂಧಿಸಿದ್ದಾರೆ ಎಚ್ಎಎಲ್ ಪೊಲೀಸರು. ಕೋರ್ಟ್ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿದ್ದಾರೆ. ಇದೇ ವೇಳೆ ಮೂವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಎಚ್ಎಎಲ್ ಪೊಲೀಸರು ಆರೋಪಿಗಳಿಗೆ. ಇತ್ತ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರವನ್ನ ಬರೆದಿದ್ದಾರೆ ರಕ್ಷಣಾ ಆಯೋಗದ ಅಧ್ಯಕ್ಷರು. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಧ್ಯಕ್ಷ ಶಶಿಧರ್ ಅವರು ಪತ್ರವನ್ನ ಬರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಆರೋಪವನ್ನ ಕೂಡ ಮಾಡಿರುವಂತದ್ದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಧ್ಯಕ್ಷ ಶಶಿಧರ್ ಅವರು ಪತ್ರವನ್ನ ಬರೆದು ಆರೋಪವನ್ನ ಮಾಡಿದ್ದಾರೆ. ಡೇ ಕೇರ್ ಸೆಂಟರ್ ಮೇಲ್ವಿಚಾರಣೆಗೆ ವಿಶೇಷ ತಂಡ ರಚಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡೇ ಕೇರ್ ಸೆಂಟರ್ಗಳು ಸರಿಯಾಗಿ ಮಾರ್ಗಸೂಚಿಯನ್ನ ಪಾಲಿಸುತ್ತಿಲ್ಲ, ಅಲ್ಲದೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸಿಬ್ಬಂದಿಯೂ ಕೂಡ ಇಲ್ಲ. ಹಾಗಾಗಿ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇರ್ತಾವೆ ಅಂತ ಕೂಡ ಈಗ ರಾಜ್ಯ ಸರ್ಕಾರಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೇ ಕೇರ್ ಮಾರ್ಗಸೂಚಿಗಳು ಏನೇನು ಪಾಲಿಸಬೇಕು ಅನ್ನೋದನ್ನ ಕೂಡ ಬೇಬಿ ಡೇ ಕೇರ್ನಲ್ಲಿ ರಾಕ್ಷಸಿ ಕ್ರೌರ್ಯಕ್ಕೆ ಗೃಹ ಸಚಿವ ಗರಂ ಆಗಿದ್ದಾರೆ. ಇಂತಹ ಪ್ರಕರಣವನ್ನ ಎಂದಿಗೂ ಸಹಿಸಲ್ಲ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬೇಬಿ ಡೇ ಕೇರ್ನಲ್ಲಿ ಕೆಲ ಮಾರ್ಗಸೂಚಿಗಳನ್ನ ಕೂಡ ಪಾಲಿಸಬೇಕು. ಮಾರ್ಗಸೂಚಿ ಕೂಡ ಇದೆ. ಚಿಕ್ಕ ಚಿಕ್ಕ ಮಕ್ಕಳುಗಳು ಇರ್ತಾವೆ, ಹೇಗೆ ನೋಡಿಕೊಳ್ಬೇಕು ಅನ್ನೋದು ಗೊತ್ತಿಲ್ವಾ ಅಂತ ಗರಂ ಆಗಿದ್ದಾರೆ. ಡೇ ಕೇರ್ ಹೇಗೆ ನಡೆಸಬೇಕು ಅಂತ ಎಸ್ಒಪಿ ಇದೆ, ತಿಳಿದಿಲ್ವಾ ಸಿಬ್ಬಂದಿಗಳು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದರಿಂದ ಬ್ರ್ಯಾಂಡ್ ಬೆಂಗಳೂರಿಗೂ ಕೂಡ ಧಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಈ ಬಗ್ಗೆ ರಿಪೋರ್ಟ್ ಬಂದ ಮೇಲೆ ಮುಂದಿನ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೇಬಿ ಡೇ ಕೇರ್ನಲ್ಲಿ ರಾಕ್ಷಸಿ ಕ್ರೌರ್ಯಕ್ಕೆ ಗೃಹ ಸಚಿವ ಗರಂ ಆಗಿರುವಂತದ್ದು. ಇಂತಹ ಪ್ರಕರಣವನ್ನ ಎಂದಿಗೂ ಸಹಿಸಲ್ಲ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬೇಬಿ ಡೇ ಕೇರ್ನಲ್ಲಿ ಕೆಲ ಮಾರ್ಗಸೂಚಿಗಳನ್ನ ಪಾಲಿಸಬೇಕು.
ಚಿಕ್ಕ ಚಿಕ್ಕ ಮಕ್ಕಳುಗಳು ಇರ್ತಾವೆ, ಹೇಗೆ ನೋಡಿಕೊಳ್ಳಬೇಕು ಅನ್ನೋದು ಗೊತ್ತಿಲ್ವಾ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಡೇ ಕೇರ್ ಹೇಗೆ ನಡೆಸಬೇಕು ಅನ್ನೋದು SOP ಇದೆ, ಅದು ತಿಳಿದಿಲ್ವಾ ಅವರಿಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದರಿಂದ ಬ್ರ್ಯಾಂಡ್ ಬೆಂಗಳೂರಿಗೂ ಕೂಡ ಧಕ್ಕೆ ಆಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದೀಗ ಈ ಬಗ್ಗೆ ರಿಪೋರ್ಟ್ ಬಂದ ಮೇಲೆ ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ಹೇಳಿರುವಂತದ್ದು. ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೇಬಿ ಡೇ ಕೇರ್ನಲ್ಲಿ ರಾಕ್ಷಸಿ ಕ್ರೌರ್ಯಕ್ಕೆ ಇದೀಗ ಗೃಹ ಸಚಿವರು ಕೂಡ ಗರಂ ಆಗಿರುವಂತದ್ದು. ಇಂತಹ ಪ್ರಕರಣಗಳನ್ನ ನಾನು ಸಹಿಸಲ್ಲ ಅಂತ ಕೂಡ ಹೇಳಿದ್ದಾರೆ. ಬೇಬಿ ಡೇ ಕೇರ್ನಲ್ಲಿ ಕೆಲ ಮಾರ್ಗಸೂಚಿಗಳನ್ನ ಕೂಡ ಪಾಲಿಸಬೇಕು. ಚಿಕ್ಕ ಮಕ್ಕಳಿರ್ತಾವೆ, ಹೇಗೆ ನೋಡಿಕೊಳ್ಬೇಕು ಅನ್ನೋದು ಗೊತ್ತಿರಲ್ವಾ, SOP ಇದೆ, ತಿಳಿದಿಲ್ವಾ ಇದನ್ನ ಅವ್ರಿಗೆ ಕೂಡ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದರಿಂದ ಬ್ರ್ಯಾಂಡ್ ಬೆಂಗಳೂರಿಗೂ ಕೂಡ ಧಕ್ಕೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಈ ಕುರಿತಾಗಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈ ಕುರಿತಾಗಿ ಈಗ ಆಲ್ರೆಡಿ ವಿಜಯಲಕ್ಷ್ಮಿ ಸೇರಿ ಇಬ್ಬರನ್ನ ಕೂಡ HAL ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರು ಆರೋಪಿಗಳನ್ನ ಕೂಡ ಬಂಧನ ಮಾಡಲಾಗಿರುವಂಥದ್ದು. ಕೋರ್ಟ್ ಮುಂದೆ ಹಾಜರುಪಡಿಸಿ ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿದ್ದಾರೆ. ಮೂವರಿಗೂ ಕೂಡ ಈಗ ಆಲ್ರೆಡಿ HAL ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. CM DK ಶಿವಕುಮಾರ್ಗೆ ಇತ್ತ ಮಕ್ಕಳ ಹಕ್ಕುಗಳ ಆಯೋಗ ರಕ್ಷಣಾ ಅಧ್ಯಕ್ಷ ಶಶಿಧರ್ ಕೂಡ ಪತ್ರವನ್ನ ಬರೆದಿದ್ದಾರೆ. ಈ ಕುರಿತಂತೆ ವರದಿ ನೀಡುವಂತೆ, ಜೊತೆಗೆ ಸರಿಯಾಗಿ ಮಾರ್ಗಸೂಚನೆ ಕೂಡ ಆಗ್ತಾ ಇಲ್ಲ, ಪಾಲಿಸ್ತಾ ಇಲ್ಲ ಬೇಬಿ ಡೇ ಕೇರ್ ಸೆಂಟರ್ಗಳಲ್ಲಿ ಅನ್ನುವಂತಹ ಆರೋಪವನ್ನ ಕೂಡ ಅವರು ಮಾಡಿದ್ದಾರೆ. ಹೀಗಾಗಿ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾವೆ, ಸಿಬ್ಬಂದಿಗಳು ಕೂಡ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಈಗ ಇಂತಹ ಪ್ರಕರಣವನ್ನ ನಾನು ಸಹಿಸೋದಿಲ್ಲ ಅಂತ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಬಂದ ಮೇಲೆ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೇನೆ ಅಂತ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಬೇಬಿ ಡೇ ಕೇರ್ ಸೆಂಟರ್ನಲ್ಲಿ ಕನಿಷ್ಠ ಪ್ರತಿ 20ರಿಂದ 25 ಮಕ್ಕಳಿಗೆ ಕನಿಷ್ಠ ಒಬ್ಬರಾದ್ರೂ ಸೂಪರ್ವೈಸರ್ ಮತ್ತೆ ಒಬ್ಬ ಸಹಾಯಕಿ ಇರಲೇಬೇಕು. ಜೊತೆಗೆ ಶಿಶುಪಾಲನಾ ಮಹಿಳೆಯರೇ ಆಗಿರಬೇಕು. ಜೊತೆಗೆ ನೇಮಕಾತಿಗೂ ಮುನ್ನ ಪೊಲೀಸ್ ಪರಿಶೀಲನೆ ಮತ್ತು ವೈದ್ಯಕೀಯ ತಪಾಸಣೆ ಕಡ್ಡಾಯ ಇದ್ದೇ ಇರುತ್ತೆ. ಇದನ್ನೆಲ್ಲ ಇವರು ಬೇಬಿ ಡೇ ಕೇರ್ ಸೆಂಟರ್ ಅವರು ಮೊದಲೇ ಪರಿಶೀಲನೆ ಮಾಡಿದ್ರಾ ಇಲ್ವಾ ಅಂತ ಅನುಮಾನಗಳು ಕೂಡ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರನ್ನ HAL ಪೊಲೀಸರು ಬಂಧಿಸಿದ್ದಾರೆ. ವಿಜಯಲಕ್ಷ್ಮಿ ಸೇರಿ ಇಬ್ಬರನ್ನ HAL ಪೊಲೀಸರು ಬಂಧಿಸಿದ್ದು ಕೋರ್ಟ್ಗೆ ಹಾಜರುಪಡಿಸಿ ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿದ್ದಾರೆ.